ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇವತ್ತು ನಾನು ವಿಸಿಟ್ ಮಾಡಿದ್ದು ರೈಡರ್ ಸೆರೆನಾ ಅನ್ನೋ ಒಂದು ಬೈಕ್ ಆಕ್ಸೆಸರೀಸ್ ಶಾಪ್ಗೆ. ಈ ಶಾಪಲ್ಲಿ ಬೈಕ್ಗೆ ಬೇಕಾದ ಎಲ್ಲ ಅಡಿಷ್ನಲ್ ಆಕ್ಸೆಸರೀಸು ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಇಲ್ಲಿ ಡಿಸ್ಪ್ಲೇ ಇಟ್ಟಿರೋ ಎಲ್ಲ ಪ್ರಾಡಕ್ಟ್ಸ್ನು ನಾನು ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಈ ಶಾಪ್ನ ವಿಸಿಟ್ ಮಾಡಿದ್ದು ನನ್ನ ಬೈಕಿಗೆ ಆಕ್ಸೆಸರೀಸ್ ತೊಗೊಳ್ಳೋಣ ಅಂತ. ಈಗ ಈ ಶಾಪ್ ವಿಸಿಟ್ ಮಾಡಿದ್ದೀನಿ, ಹಾಗೆ ಅಲ್ಲಿರೋ ಪ್ರಾಡಕ್ಟ್ನು ಡಿಸ್ಪ್ಲೇ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಈ ಥರ ಶಾಪ್ಸು ತುಂಬಾ ಇದೆ. ನಾನಿರೋ ಏರಿಯಾಗೆ ಈ ಶಾಪ್ ಹತ್ರ ಅನ್ನಿಸ್ತು, ಸೊ ನಾನು ಈ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಟೈಪ್ಸ್ ಆಫ್ ಹೆಲ್ಮೆಟ್ಸ್ ಡಿಸ್ಪ್ಲೇ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಆಫ್ ಹೆಲ್ಮೆಟ್ಸು ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿರೋ ಹಾಗೇ SMK ಮತ್ತು ಆಕ್ಸರ್ ಬ್ರ್ಯಾಂಡ್ ಹೆಲ್ಮೆಟ್ಸು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ. ಬೇರೆ ಬ್ರ್ಯಾಂಡೆಡ್ ಹೆಲ್ಮೆಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ಹೆಲ್ಮೆಟ್ಸ್ಗಳು ISO ಸರ್ಟಿಫೈಡ್ ಹೆಲ್ಮೆಟ್ಸ್ ಆಗಿರುತ್ತೆ. ಅದಕ್ಕೆ ಈ ಹೆಲ್ಮೆಟ್ಸ್ ಯೂಸ್ ಮಾಡಬೇಕು ಅಂದರೆ ಟು ಬಿ ಸೇಫ್ ಅಂತ ಅಷ್ಟೇ. ನಾವು ರೈಡ್ ಮಾಡುವಾಗ ಅಥವಾ ಆಕ್ಸಿಡೆಂಟ್ ಆದಾಗ ಈ ಹೆಲ್ಮೆಟ್ಸ್ ಎಲ್ಲ ISO ಸರ್ಟಿಫೈಡ್ ಆಗಿರೋದ್ರಿಂದ ನಮಗೆ ಡ್ಯಾಮೇಜಸ್ ಕಮ್ಮಿ ಆಗುತ್ತೆ. ಪರ್ಟಿಕ್ಯುಲರ್ಲಿ ನನಗೆ ಅಲ್ಲಿ 2 ಹೆಲ್ಮೆಟ್ಸ್ ತುಂಬ ಇಷ್ಟ ಆಯಿತು. ರೀಸೆಂಟಾಗಿ SMK ಇಂದ ಲಾಂಚ್ ಆಗಿರೋ 2 ಹೆಲ್ಮೆಟ್ಸ್ ಅದು. ನಾನು ಹೆಲ್ಮೆಟ್ಸ್ ಮತ್ತು ಹಾಗೆ ಬೇರೆ 2 ಆಕ್ಸೆಸರೀಸ್ ಬೇಕಾಗಿತ್ತು ನನ್ನ ಬೈಕಿಗೆ, ಸೊ ಅವನ್ನ ಪರ್ಚೇಸ್ ಮಾಡೋಣ ಅಂತ ಈ ಶಾಪ್ನ ವಿಸಿಟ್ ಮಾಡಿದ್ದು ಇವತ್ತು. ಬಟ್ ಇಲ್ಲಿರೋ ಅಷ್ಟೊಂದು ಹೆಲ್ಮೆಟ್ ಆಪ್ಷನ್ಸ್ ನೋಡಿ ನನಗೆ ಕನ್ಫ್ಯೂಸೇ ಆಗ್ಬಿಡ್ತದೆ. ಒಂದೊಂದ್ಸಲ ಅನಿಸುತ್ತೆ ಈ ಥರ ದೊಡ್ಡ ಶಾಪ್ಗಳಿಗೆ ಹೋದರೆ ಈ ಥರ ಕನ್ಫ್ಯೂಸ್ ಆಗುತ್ತೆ ಅಂತ, ಯಾಕೆಂದರೆ ಅಲ್ಲಿ ತುಂಬ ಆಪ್ಷನ್ಸ್ ಕೊಡ್ತವೆ ನಮಗೆ. ಸೊ ಆ ಥರ ತುಂಬ ಆಪ್ಷನ್ಸ್ ನೋಡಿದಾಗ ನಮಗೆ ಯೂಶಲಿ ಕನ್ಫ್ಯೂಸ್ ಆಗೋದು ನಾರ್ಮಲ್. ಸೊ ಹೆಲ್ಮೆಟ್ ತಗೊಳ್ಳೋ ಆಪ್ಷನ್ ಡ್ರಾಪ್ ಆಯಿತು. ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕೀ ಬೆಂಚಸ್ ಇದೆ. ಕೀ ಬೆಂಚಸಲ್ಲಿ ಅಷ್ಟೊಂದು ಆಪ್ಷನ್ ಇಲ್ಲ, ಎಲ್ಲ ನಾರ್ಮಲ್ ಕೀ ಬೆಂಚಸ್ ಅಷ್ಟೇ. ನೀವು ಈ ಶಾಪ್ನ ವಿಸಿಟ್ ಮಾಡಿ ಪ್ರಾಡಕ್ಟ್ಸ್ ತೊಗೊಂಡ್ರೆ ಕೀ ಬೆಂಚಸ್ನ ಗಿಫ್ಟ್ ಕೊಡ್ತಾರೆ ಅಷ್ಟೇ. ಹಾಗೆ ಇಲ್ಲಿ ನೋಡೋದಾದರೆ ರೈಡರ್ ಹ್ಯಾಂಡ್ ಗ್ಲೌಸ್ ಇದ್ದಾವೆ. ಈ ಹ್ಯಾಂಡ್ ಗ್ಲೌಸಲ್ಲೂ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ನಾವು ರೆಗ್ಯುಲರಾಗಿ ರೋಡಲ್ಲಿ ಓಡಾಡುವಾಗ ನಾವು ತುಂಬ ಜನನ ನೋಡ್ತೀವಿ ಈ ಥರ ಗ್ಲೌಸ್ಗಳನ್ನ ಯೂಸ್ ಮಾಡೋದು. ಇವೆಲ್ಲ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಇವೊಂಥರ ಸೇಫ್ಟಿ ಎಕ್ವಿಪ್ಮೆಂಟ್ ಥರ ಅಲ್ಲ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇವೆ. ಹಾಗೆ ಇಲ್ಲಿ ನೋಡೋದಾದರೆ ಇವೆಲ್ಲ ರೈಡಿಂಗ್ ಜಾಕೆಟ್ಸು. ಈ ಜಾಕೆಟ್ಸಲ್ಲೂ ಅಷ್ಟೇ ತುಂಬ ಆಪ್ಷನ್ಸ್ ಇದೆ. ಹಾಗೆ ಎಲ್ಲ ಥರದ ಬ್ರ್ಯಾಂಡ್ಗಳು ಇಲ್ಲಿ ಸಿಗುತ್ತೆ. ಇದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಸೇಫ್ಟಿ ಲೆವೆಲ್ಸ್ ಇರುತ್ತೆ ಈ ಜಾಕೆಟ್ಸ್ಗಳಲ್ಲಿ. ಹಾಗೆ ಈ ಜಾಕೆಟ್ಸ್ ಒಳಗಡೆ ಆರ್ಮ್ ಪ್ರೊಟೆಕ್ಟರ್, ಚೆಸ್ಟ್ ಪ್ರೊಟೆಕ್ಟರ್, ಬ್ಯಾಕ್ ಪ್ರೊಟೆಕ್ಟರ್ ಅಂತ ಮೆಟಲ್ ಪಾರ್ಟ್ಸ್ಗಳಿರುತ್ತೆ. ರೈಡಿಂಗ್ ಹೋಗುವಾಗ ಈ ಥರ ಜಾಕೆಟ್ಸ್ಗಳನ್ನ ಯೂಸ್ ಮಾಡೋದು ತುಂಬ ಯೂಸ್ಫುಲ್, ಹಾಗೆಯೇ ಹೆಲ್ಪ್ಫುಲ್ ಆಗಿರುತ್ತೆ. ಅಕಸ್ಮಾತ್ ಬಿದ್ದರೂ ಈ ಜಾಕೆಟ್ಸ್ ಯೂಸ್ ಮಾಡೋದ್ರಿಂದ ಏನು ಡ್ಯಾಮೇಜಸ್ ಆಗೋದಿಲ್ಲ. ಹಾಗೆ ಇವೆಲ್ಲ ಫಾಗ್ ಲ್ಯಾಂಪ್ಸು ಅಥವಾ ಅಡಿಷ್ನಲ್ ಲೈಟ್ಸು, ಇವನ್ನೆಲ್ಲ ನೈಟಲ್ಲಿ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿರಲಿ ಅಂತ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ತಿರೋ ಹಾಗೆ KTMದು ಬ್ಯಾಕ್ ಟೈರ್ ರಗ್ಗರ್ಸು, ಹಾಗೆ ಇಂಜಿನ್ ಆಯಿಲ್ ಪ್ರೊಟೆಕ್ಟರ್ಸು, ಹಾಗೆ ಈ ರೇಡಿಯೇಟರ್ ಪ್ರೊಟೆಕ್ಟರ್ಸು ಸಿಗುತ್ತೆ. ಹಾಗೆ KTMದು ಬ್ಯಾಕ್ ಫುಟ್ ರೆಸ್ಟ್ ಕೂಡ ಇದೆ. ಇದೆಲ್ಲ ಬೈಕಲ್ಲಿ ತಗೊಳ್ಳುವಾಗ ಬರೋದಿಲ್ಲ, ಅಡಿಷ್ನಲಾಗಿ ಹಾಕಿಸ್ಕೊಳ್ಬೇಕಾಗುತ್ತೆ ಬೇಕು ಅಂದಾಗ. ಇದು ಬಂದು ಸ್ಲೈಡರ್ಸ್ ಅಂತ, ಫ್ರಂಟ್ ಮತ್ತು ಬ್ಯಾಕ್ ವೀಲ್ಸ್ಗೆ ಬರುತ್ತೆ. ಇದರಲ್ಲಿ ಮೆಟಲ್ದು ಬರುತ್ತೆ ಮತ್ತು ಫೈಬರ್ದು ಬರುತ್ತೆ. ಆದರೆ ಜಾಸ್ತಿ ಫೈಬರ್ದು ರೆಕಮೆಂಡ್ ಮಾಡ್ತಾರೆ. ಯಾಕೆ ಅಂತಂದರೆ ಬೈಕು ಬಿದ್ದಾಗ ಸ್ಲೈಡ್ ಆಗುತ್ತಲ್ವ, ಆ ಸ್ಲೈಡ್ ಆದಾಗ ಮೆಟಲ್ದಾದರೆ ಆ ಸ್ಲೈಡ್ ಇನ್ನೂ ಕಂಟಿನ್ಯೂ ಮಾಡುತ್ತೆ. ಆದರೆ ಫೈಬರ್ ಆದರೆ ಆ ಸ್ಲೈಡ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಅಂದರೆ ಆ ಸ್ಲೈಡಿಂಗ್ ಡಿಸ್ಟೆನ್ಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಫೈಬರ್ ಯೂಸ್ ಮಾಡೋದು ಬೆಟರ್. ಹಾಗೆ ಇವೆಲ್ಲ ಬಂದ್ಬಿಟ್ಟು ಮೊಬೈಲ್ ಹೋಲ್ಡರ್ಸು. ಈ ಮೊಬೈಲ್ ಹೋಲ್ಡರ್ಸಲ್ಲೂ ತುಂಬ ವೆರೈಟೀಸ್ ಇದೆ. ನೀವು ಇಲ್ಲಿ ನೋಡ್ತಿರೋದೆಲ್ಲ ಮೊಬೈಲ್ ಹೋಲ್ಡರ್ಸೇ. ನಾನೊಂದು 3-4 ಓಪನ್ ಮಾಡಿ ನೋಡಿದೆ. ಇದು ನಾರ್ಮಲ್ ಮೊಬೈಲ್ ಹೋಲ್ಡರು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವೆಲ್ಲ ಮೌಂಟಿಂಗ್ ಎಕ್ವಿಪ್ಮೆಂಟ್ಗಳು ಹೋಲ್ಡಿಂಗ್ ಮಾಡೋದಕ್ಕೆ. ಹಾಗೆ ಇದು ನೋಡೋದಾದರೆ ಇದು ವಾಟರ್ ಪ್ರೂಫ್ ಮೊಬೈಲ್ ಹೋಲ್ಡರು. ಅಂದರೆ ಮಳೆ ಬಂದ್ರೂ ಮೊಬೈಲ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಮಳೆ ಬಂದಾಗೂ ಬೇಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ನೋಡೋದಾದರೆ ಇದು ಮ್ಯಾಗ್ನೆಟಿಕ್ ಹೋಲ್ಡರು. ಇದನ್ನು ನಾನು ನೋಡ್ತಿರೋದು ಫಸ್ಟ್ ಟೈಮು, ಬಟ್ ಇದು ಹೇಗೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಿದರು, ಬಟ್ ನಂಗೆ ಅರ್ಥ ಆಗಲಿಲ್ಲ. ಸೊ ಅದು ನನಗನ್ಸಿದ ಪ್ರಕಾರ ಅದು ಸೇಫ್ ಅನ್ನಿಸ್ಲಿಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೆಲ್ಲ ನೀವು ನೋಡ್ತಾ ಇರೋದು ರೈಡಿಂಗ್ ಬೂಟ್ಸು. ಈಗೇನು ಇದು ಒನ್ ಆಫ್ ದ ಸೇಫ್ಟಿ ಎಕ್ವಿಪ್ಮೆಂಟ್ಸು ಫಾರ್ ರೈಡರ್ಸ್. ಇವನ್ನು ತುಂಬ ಜನ ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ರೈಡರ್ಸ್ಗಳು ಯೂಸ್ ಮಾಡ್ತಾ ಇರ್ತಾರೆ ಟು ಬಿ ಸೇಫ್ ಅಂತ. ಹಾಗೆ ಇವೆಲ್ಲ ಅಡಿಷ್ನಲ್ ಸ್ಪೀಕರ್ಸ್ ಫಾರ್ ಸೌಂಡ್ ಆ್ಯನ್ಸು. ಹಾಗೆ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಎಲ್ಬೋ ಪ್ರೊಟೆಕ್ಟರ್ಸ್ ಎಲ್ಲ ಇದೆ. ಹಾಗೆ ಬ್ಯಾಗ್ಸ್ ಎಲ್ಲ ಬಂದ್ಬಿಟ್ಟು ಸ್ಟೋರೇಜಸ್ಸು.
ಇವೆಲ್ಲ ರೈಡರ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಈ ಲಾಂಗ್ ರೈಡ್ ಹೋಗೋರಿಗೆಲ್ಲ ಇವನ್ನೆಲ್ಲ ಕಂಪಲ್ಸರಿ ಯೂಸ್ ಮಾಡ್ತಾ ಇರ್ತಾರೆ ಅವರಿಗೆ ಬೇಕಾದ ಥಿಂಗ್ಸ್ಗಳ್ನ ಕ್ಯಾರಿ ಮಾಡೋದಕ್ಕೋಸ್ಕರ. ಇದರಲ್ಲಿ ಬ್ಯಾಕ್ ಕ್ಯಾರಿ ಬ್ಯಾಗ್ಸು, ಫ್ರಂಟ್ ಕ್ಯಾರಿ ಬ್ಯಾಗ್ಸು ತುಂಬ ಇದೆ. ಹಾಗೆ ಇದರಲ್ಲಿ ಮೆಟಲ್ ಆಪ್ಷನ್ ಕೂಡ ಇದೆ. ಯಾರಿಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ಚೂಸ್ ಮಾಡ್ತಾರೆ. ಇದರಲ್ಲೂ ಕೆಪಾಸಿಟಿ ವೈಸ್ ಇರುತ್ತೆ. ಒಂದೊಂದು ಬ್ಯಾಗ್ಸ್ಗೂ ಅದರದ್ದೇ ಆದ ಕೆಪಾಸಿಟಿ ಇರುತ್ತೆ. ಅಂದರೆ ಇಷ್ಟು ವೆಯ್ಟ್ ಇದು ತಡೆಯುತ್ತೆ, ಇಷ್ಟು ವೆಯ್ಟ್ ಇವರೆಗೂ ಇದನ್ನು ಯೂಸ್ ಮಾಡ್ಬೋದು ಅಂತ. ನಾನು ಕೆಲವೊಂದು ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ತೊಗೊಂಡೆ ಅದನ್ನು ಬೈಕ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.